ಇನ್ನು ಪರಸ್ತ್ರೀ ಸಂಘವನ್ನು ಬಯಸಿ ಚಾಕು ಇರಿತಕ್ಕೆ ಒಳಗಾಗಿದ್ದಾನೆ ಯುವಕನೊಬ್ಬ. ಇದು ಕೂಡ ಬೆಂಗಳೂರಿನಲ್ಲಿ ನಡೆದಿರತಕ್ಕಂಥ ಘಟನೆ. ಬ್ಯಾಟರಾಯನಪುರದ ಪಂತರಪಾಳ್ಯದಲ್ಲಿ ಈ ಘಟನೆ ನಡೆದಿದೆ. ಪರಸ್ತ್ರೀ ಸಂಘವನ್ನು ಬಯಸಿ ಚಾಕು ಇರಿತಕ್ಕೆ ಒಳಗಾಗಿದ್ದಾನೆ ಯುವಕನೊಬ್ಬ. ಬ್ಯಾಟರಾಯನಪುರದ ಪಂತರಪಾಳ್ಯದಲ್ಲಿ ಮಹಿಳೆ ಹಿಂದೆ ಬಿದ್ದಿದ್ದ ಯುವಕನಿಗೆ ಚಾಕುವಿನಿಂದ ಕೆಲವರು ದುಷ್ಕರ್ಮಿಗಳು ಇರಿದಿದ್ದಾರೆ. ಕಾರ್ತಿಕ್ ಅಂತ ಚಾಕು ಇರಿತಕ್ಕೆ ಒಳಗಾಗಿರ್ತಕ್ಕಂಥ ಯುವಕ. ನೀವು ನೋಡ್ತಾ ಇದ್ದೀರಾ ದೃಶ್ಯದಲ್ಲಿ ಆತನನ್ನು ವಾರ್ನ್ ಮಾಡಿದ್ರೂ ಕೂಡ ಮಹಿಳೆ ಹಿಂದೆ ಬಿದ್ದಿದ್ದ ಈ ಕಾರ್ತಿಕ್ ಅನ್ನೋನು. ಅದು ಆ ಮಹಿಳೆಗೆ ಮದುವೆ ಆಗಿದೆ. ಮದುವೆ ಆಗಿರೋದು ಗೊತ್ತಿದ್ದೂ ಕೂಡ ಫಾಲೋ ಮಾಡ್ತಾ ಇದ್ದಂತೆ. ಆಮೇಲೆ ಯಾರಿಗೋ ಗೊತ್ತಾಗಿ ಅವ್ರ ಕಡೆಯವ್ರಿಗೆ, ಮಹಿಳೆ ಕಡೆಯವ್ರಿಗೆ ಅವ್ರು ಬಂದು ಚಾಕುವಿನಿಂದ ಇರಿದಿದ್ದಾರೆ. ಬಟ್ ಅವ್ರು ಯಾರು ಏನು ಎತ್ತ ಆ ಆರೋಪಿಗಳ ಪತ್ತೆಗೆ ಈಗ ಬಲೆ ಬೀಸಿದ್ದಾರೆ ಪೊಲೀಸರು. ಆತನಿಗೆ ಹಾಸ್ಪಿಟಲಲ್ಲಿ ಟ್ರೀಟ್ಮೆಂಟನ್ನು ಕೊಡ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನರಸಿಂಹಮೂರ್ತಿ ಅವರಿಂದ ಪಡ್ಕೊತೀನಿ. ಮೂರ್ತಿ, ಈಗ ಆ ಯುವಕನ ಆರೋಗ್ಯ ಹೇಗಿದೆ, ಏನು ಕಥೆ ಇದು ಅಂತ? ಅರವಿಂದ, ಕಾರ್ತಿಕ್ ಅಂತೇಳಿ ಆಗಸ್ಟ್ 19ರ ರಾತ್ರಿ ಈತ ಪಂತರಪಾಳ್ಯಕ್ಕೆ ಒಬ್ಬ ಮಹಿಳೆಯನ್ನ ಭೇಟಿ ಆಗೋದಕ್ಕೆ ಅಂತೇಳಿ ಹೋಗಿರ್ತಾನೆ. ಈತ ಪದೇ ಪದೇ ಆ ಮಹಿಳೆಯ ಜೊತೆ ಸ್ನೇಹವನ್ನ ಸಂಪಾದನೆ ಮಾಡೋದಕ್ಕೆ, ಆಕೆಯ ಜೊತೆ ಮಾತನಾಡೋ ಪ್ರಯತ್ನವನ್ನ ಮಾಡ್ತಿರ್ತಾರೆ. ಆ ಸಂಬಂಧ ಆ ಮಹಿಳೆಯ ಪತಿ ಮತ್ತೆ ಆ ಮಹಿಳೆಯ ಸಹೋದರ, ಈ ಇಬ್ರು ವಿನೋದ್ ಮತ್ತೆ ಸತೀಶ್ ಅಂತೇಳಿ ಇವರು ಒಂದಷ್ಟು ವಾರ್ನನ್ನ ಕೂಡ ಮಾಡಿರ್ತಾರೆ. ಇಲ್ಲ, ನೀನು ನಮ್ಮ ಸಹೋದರಿಯ ಸಹವಾಸ ಮಾಡ್ಬೇಡ ಅಂತೇಳಿ ಆ ಮಹಿಳೆಯ ಸಹೋದರ ಸಾಕಷ್ಟು ಬಾರಿ ವಾರ್ನನ್ನ ಮಾಡ್ತಾನೆ. ಆದ್ರೂ ಕೂಡ ಈತ ಕೇಳಿರೋದಿಲ್ಲ. 19ನೇ ತಾರೀಕು ಆ ಮಹಿಳೆಯನ್ನ ಭೇಟಿ ಆಗೋದಕ್ಕೆ ಅಂತೇಳಿ ಹೋದಂತಹ ಸಂದರ್ಭದಲ್ಲಿ ಈ ಮೂವರು, ಆ ಮಹಿಳೆಯ ಪತಿ ಹಾಗೆ ಆ ಮಹಿಳೆಯ ಸಹೋದರ ಮತ್ತೊಬ್ಬಾತ ಸೂರ್ಯ ಅಂತೇಳಿ ಈ ಮೂವರು ಸೇರ್ಕೊಂಡು ಈ ಕಾರ್ತಿಕ್ನ ಹೊಟ್ಟೆ ಮತ್ತೆ ತಲೆಗೆ ಚಾಕುವಿನಿಂದ ಇರಿದಿದ್ದಾರೆ. ಔಟ್ ಆಫ್ ಡೇಂಜರ್ ಅನ್ನೋ ನಿಟ್ಟಿನಲ್ಲಿ ಆಸ್ಪತ್ರೆ ಮೂಲಗಳಿಂದ ಮಾಹಿತಿಗಳು ಲಭ್ಯವಾಗ್ತಿದೆ. ಘಟನೆ ಸಂಬಂಧ ಬ್ಯಾಟರಾಯನಪುರ ಪೊಲೀಸ್ ಠಾಣೆಯಲ್ಲಿ ಕೊಲೆ ಯತ್ನ ಪ್ರಕರಣ ದಾಖಲಾಗಿದೆ. ಆ ನಂತರ ಇದೀಗ ಆರೋಪಿಗಳಿಗಾಗಿ ಹುಡುಕಾಟವನ್ನ ನಡೆಸುವ ಕೆಲಸವನ್ನ ಕೂಡ ಮಾಡಲಾಗ್ತಿದೆ. ಓಕೆ ಮೂರ್ತಿ, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.